Hi guys, welcome back to my YouTube channel. ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಅಂಡ್ ನಿಮ್ಗೆ ತಮ್ಲೈನ್ ನೋಡಿ ಗೊತ್ತಾಗಿರತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ. ಸೊ ಇವತ್ತೊಂದು ವೆಯ್ಟ್ ಲಾಸ್ ಮಾಡೋದು ಹೇಗೆ ಅನ್ನೋದನ್ನ ಸಿಂಪಲ್ ಆಗಿರೋ ಟಿಪ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಂಡ್ ಈ ವಿಡಿಯೋ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿರುತ್ತೆ, ತುಂಬಾ ಡ್ರ್ಯಾಗ್ ಮಾಡಲ್ಲ. ಸೊ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಅಂಡ್ ನಾನ್ ಹೇಳ್ತಿರೋ ಟಿಪ್ಸ್ ಎಲ್ಲ ನಿಮ್ಗೆ ಯೂಸ್ಫುಲ್ ಆಗ್ತಿದೆ ಅಂಡ್ ನೀವು ಅದನ್ನ ಫಾಲೋ ಮಾಡ್ತಿದ್ದೀರಾ ಅಂಡ್ ಯೂಸ್ ಮಾಡ್ತಿದ್ದೀರಾ, ನಿಮ್ಗೆ ರಿಸಲ್ಟ್ಸ್ ಬರ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಏನಪ್ಪಾ ಇವತ್ತಿನ ವೆಯ್ಟ್ ಲಾಸ್ ಟಿಪ್ ಅಂತಂದ್ರೆ ತುಂಬಾನೇ ಸಿಂಪಲ್, ಆರಾಮಾಗಿ ನೀವು ಮನೇಲಿ ಮಾಡ್ಕೋಬಹುದು, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಏನಪ್ಪಾ ಅದು ಹೇಗ್ ಮಾಡ್ಕೊಳ್ಳೋದು ಅಂತಂದ್ರೆ, ಜೀರಿಗೆ ಒಂದಿದ್ರೆ ಸಾಕು, ಆರಾಮಾಗಿ ನಾವು ಇದನ್ನ ಈ ವೆಯ್ಟ್ ಲಾಸ್ ಡ್ರಿಂಕ್ ನ ನಾವು ಮಾಡ್ಕೋಬಹುದು. 1 ಸ್ಪೂನ್ ಜೀರಾ ಕುದಿಯೋ ನೀರಲ್ಲಿ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿ ಅದನ್ನ ತಣ್ಣಗಾಗಿಬಿಟ್ಟು ಸ್ಟ್ರೈನ್ ಮಾಡಿ ಕುಡಿಯೋದ್ರಿಂದ, ತಣ್ಣಗೆ ಅಂತಂದ್ರೆ ಒಂದ್ ಸ್ವಲ್ಪ ಬೆಚ್ಚಗೆ ವಾರ್ಮ್ ವಾಟರ್, ತುಂಬಾ ಜಾಸ್ತಿ ಬಿಸಿನೂ ಅಲ್ಲ ತುಂಬಾ ಕೋಲ್ಡ್ ಆಗೋಲ್ಲ, ವಾರ್ಮ್ ವಾಟರ್. ಸೊ ನಿಮಗ್ ಕುಡಿಯಕ್ ಆಗಷ್ಟು. ಸೊ ಒಂದ್ ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ, ಸೊ ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ ಕುಡಿಯೋದ್ರಿಂದ ಸೊ ರಿಸಲ್ಟ್ಸ್ ಗೊತ್ತಾಗತ್ತೆ ಬೊಜ್ಜೆಲ್ಲ ಕರಗೋದಿಕ್ಕೆ ಶುರು ಆಗತ್ತೆ. ಓಕೆನಾ? ಸೊ ಎಂಟಿ ಸ್ಟಮಕ್ ಅಲ್ಲಿ ತಗೋಬೇಕು, ಅವಾಗ ಇದು ವರ್ಕೌಟ್ ಚೆನ್ನಾಗಾಗುತ್ತೆ. ಅಂಡ್ ಇದು ಜೀರ್ಣ ಆಗೋದು ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ನಮ್ಗೆ ವೆಯ್ಟ್ ಗೇನ್ ಜಾಸ್ತಿ ಆಗತ್ತೆ ಅಂದ್ರೆ, ನಾವು ಕೂತ್ಕೊಂಡೇ ಕೆಲಸ ಮಾಡ್ತಿರ್ತೀವಿ, ಎಲ್ಲೂ ನಮ್ಗೆ ಆಕ್ಟಿವಿಟೀಸ್ ಇರಲ್ಲ. ಅಂಡ್ ಜಾಸ್ತಿ ನಮ್ಗೆ ಫಿಸಿಕಲ್ ಆಕ್ಟಿವಿಟೀಸ್ ಇರೋದೇ ಇಲ್ಲ. ಇತ್ತೀಚೆಗೆ ನಾವೆಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ನಮ್ಗೆ ಆಬ್ವಿಯಸ್ಲಿ ಬೊಜ್ಜಿನ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಅಂತವರೆಲ್ಲ ಇದನ್ನ ಟ್ರೈ ಮಾಡ್ಬೋದು, ವರ್ಕೌಟ್ ಆಗುತ್ತೆ. ಜೀರಾ ವಾಟರ್ ನೋಡಿ, ಸಾಮಾನ್ಯವಾಗಿ ನಾನ್ ನೋಡಿದೀನಿ, ಅಬ್ಸರ್ವ್ ಮಾಡಿರೋದು. ಸೊ ಕೆಲವರು ನಾರ್ಮಲ್ ನೀರ್ನ ಕುಡಿಯೋ ಬದಲು ಜೀರಾ ವಾಟರ್ ನ ಕುಡಿತಾರೆ. ಸೊ ಯಾಕೆ ಅಂತಂದ್ರೆ ಈ ತರ ವೆಯ್ಟ್ ಲಾಸ್ ಆಗೋದಕ್ಕೆ ಸೊ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಟ್ರಸ್ಟ್ ಮೀ, ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ವೆಯ್ಟ್ ಲಾಸ್ ಆಗುತ್ತೆ. ಸೊ ನೀವು ಆರಾಮಾಗಿ ಇದನ್ನ ಟ್ರೈ ಮಾಡ್ಬೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಕುಡಿರಿ ಅಂಡ್ ಸಾಯಂಕಾಲನೂ ಅಷ್ಟೇ. ಸೊ ಡಿನ್ನರ್ ಆದ್ಮೇಲೆ ನೀವು ಕುಡಿಬಹುದು. ಸೊ ಇನ್ಸ್ಟೆಡ್ ಆಫ್ ನೀವು ನಾರ್ಮಲ್ ವಾಟರ್ ಕುಡಿಯೋದಕ್ಕಿಂತ ಸೊ ಈ ತರ ಜೀರಾ ವಾಟರ್ ಕುಡಿದ್ರು ಸೊ ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಇನ್ ಸ್ಪ್ಯಾನ್ ಆಫ್ 1 ವೀಕ್ ಸೊ 10 ಡೇಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಬಾಡಿಲಿ ಡಿಫ್ರೆನ್ಸಿಯೇಷನ್. ಸೊ ಇದನ್ನ ಮಾಡಿ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿದೀರಾ, ಸೊ ಇನ್ಸ್ಟೆಡ್ ಆಫ್ ವಾಟರ್ ಸೊ ಇದನ್ನ ನೀವು ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಸ್ಟಮಕ್ ಅಲ್ಲಿ ತಗೊಂಡು ಅಂಡ್ ಆದ್ಮೇಲೆ ನೀವು ನೀರ್ ಕುಡಿಯೋ ಬದಲು ಜೀರಾ ವಾಟರ್ ನ ಕುಡ್ಕೊಂಡ್ ಬಂದ್ರೆ ಸೊ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಅಂಡ್ ಅದ್ರ ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್, ವಾಕಿಂಗ್ ಅಂಡ್ ನಮ್ಮ ಫುಡ್ ಅಲ್ಲೂ ಕೂಡ ನಾವು ಸ್ವಲ್ಪ ಡಯಟ್ ಮಾಡೋದ್ರಿಂದ ಸೊ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದನ್ನ ಟ್ರೈ ಮಾಡಿ, ವರ್ಕೌಟ್ ಆಗುತ್ತೆ. ಓಕೆನಾ? ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಟ್ರೈ ಮಾಡಿ ನೋಡಿ ಹೇಗ್ ಬಂದಿದೆ ಅಂತ ಹೇಳಿ, ನಿಮ್ಗೆ ಯೂಸ್ಫುಲ್ ಆಯ್ತಾ, ಎಫೆಕ್ಟಿವ್ ಆಗಿತ್ತಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ ದಿನವೇನ್ ಮಾಡ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗ್ಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಿಡಿಯೋಸ್ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಅಂಡ್ ಬ್ಲೆಸ್ ಮೀ ಅಂಡ್ ಸೈನಿಂಗ್ ಆಫ್. ಬಾಯ್ ಬಾಯ್.